ಬಬಲಾದಿಯ ಭಗವಂತ ಭೀಷ್ಮ ಬ್ರಹ್ಮಚಾರಿ ಈತ. ಈ ಗುಡಿ ಎಷ್ಟು ಜನ ನೋಡಿರೋ ಬಿಟ್ಟಾರೋ ಗೊತ್ತಿಲ್ಲ, ಬಟ್ ಇದು ಹಾಡ ಅಂತೂ ವಿಶ್ವವಿಖ್ಯಾತಿ ಆಗ್ಯದಂದ್ರೆ ತಪ್ಪಾಗಲ್ಲ. ಅದೇ ಪ್ರಕಾರ ನಾ ಇವತ್ತ ಬಬ್ಲಾದ್ ಮುತ್ಯೋರ್ ಮಠ ತೋರಿಸ್ಬೇಕು ಅಂತ ಹೇಳಿ ಬಂದೀನಿ. ಚನ್ನವೀರ ಮುತ್ಯೋರ್ ಮಠ ತೋರಿಸ್ಬೇಕು ಅಂತ ಹೇಳಿ ಬಂದೀನಿ. ದೇವಸ್ಥಾನದ ಎದುರೇ ಗಾರ್ಡನ್ ಥರ ವಾತಾವರಣ ನೋಡ್ಬೋದು. ಇನ್ನೂ ಕೆಲವೊಂದು ಕಟ್ಟಡಗಳು ಇಲ್ಲಿ ನಡೆದವ. ಅದು ಆದ್ಮೇಲೆ ಮುತ್ಯೋರ್ ತೋಟಕ್ಕೆ ಹೋಗಿದ್ದೆವು. ಅಲ್ಲಿ ಗೋಶಾಲೆ ಕೂಡ ನೋಡ್ಬೋದು. ಅಲ್ಲಿ 60ರಿಂದ 70 ಆಕಳುಗಳು ಸಾಕ್ತಾರ. ಈ ಗೋಶಾಲೆ ಎಲ್ಲ ಸುತ್ತಾಡಿ ನೋಡಿದ್ಮೇಲೆ ತೋಟ ನೋಡೋ ಸಲುವಾಗಿ ಹೋದೆವು. ತೋಟದೊಳಗೆ ಏನೇನು ಕಂಡಿತು ಅಂತ ಹೇಳಿದ್ರೆ ಕೆಲವೊಂದು ಹಣ್ಣಿನ ಗಿಡಗಳಿದ್ದು, ಅದು ಅಲ್ಲದೆ ತರಕಾರಿ ಗಿಡಗಳಿದ್ದು, ನೀರಿಗಿಲ್ಲಿ ಕಮ್ಮಿ ಇಲ್ಲ, ಹಾಗೆ ಫಲವತ್ತತೆಗೂ ಕಮ್ಮಿ ಇಲ್ಲ ಅಂತಾನೆ ಹೇಳ್ಬೋದು. ಅದು ಆದ್ಮೇಲೆ ಮುತ್ತೇರಿಗೆ ಭೇಟಿ ಆಗ್ಲಿಕ್ಕೆ ಹೋದೆವು. ಭೇಟಿ ಆಗೋ ಟೈಮಿಗೆ ನಮಗೆ ಏನು ನೋಡ್ಲಿಕ್ಕೆ ಕಂಡುತ್ತಪ್ಪ ಅಂತ ಹೇಳಿದ್ರೆ ಗಾಣ, ಅಂದ್ರೆ ಬೆಲ್ಲ ತಯಾರು ಮಾಡ್ತಾರಲ್ಲ, ಆ ಗಾಣ ನೋಡ್ಲಿಕ್ಕೆ ಕಂಡಿತು. ಆರ್ಗ್ಯಾನಿಕ್ ಬೆಲ್ಲ ಯಾವ ರೀತಿ ತಯಾರು ಮಾಡ್ತಾರ ಅಂತ ಹೇಳಿ ಇಲ್ಲಿ ಹೋಗಿ ನೋಡಿದೆವು. ಅದು ಆದ್ಮೇಲೆ ಮುತ್ತೇವ್ರು ಕುಂದಿರಿಸಿ 2 ಗ್ಲಾಸ್ ಕಬ್ಬಿನಲ್ಲಿ ಕೂಡ ನಮಗೆ ಕುಡಿಲಕ್ಕ ಕೊಟ್ರು. ಅದು ಆದ್ಮೇಲೆ ನಾನು ವಿಡಿಯೋಸ್ ಎಲ್ಲ ತೋರಿಸ್ದ. ಅವ್ರು ನೋಡಿ ಭಾಳ